ಕ್ರಷರ್. ಸೊ ನಂದಿ ಕ್ರಷರ್ಸಲ್ಲಿ ಏನಪ್ಪ ಅಂತಂದರೆ, ನಂದಿ ಕ್ರಷರ್ಸಲ್ಲಿ ಎಲ್ಲರೂ ವೆಹಿಕಲ್ನ ಬೈ ಮಾಡ್ತಾ ಇದ್ದಾರೆ. ವೆಹಿಕಲ್ ಬೈ ಮಾಡಿದಾದ್ಮೇಲೆ ಕೆಲವೊಂದು ಗಾಡಿ ಹೊಸ ಟೈರ್ ಇರುತ್ತೆ, ಕೆಲವೊಂದಕ್ಕೆ ಟೈರು ರೀಪ್ಲೇಸ್ಮೆಂಟ್ ಮಾಡೋ ಥರ ಇರುತ್ತೆ. ಸೊ ಎಲ್ಲಿಗೆ ಹೋಗಬೇಕು ಅನ್ನೋದು ಒಂದು ಕ್ವಶನ್ ಆಗಿರುತ್ತೆ. ಸೊ ತುಮಕೂರಲ್ಲಿ ನಮ್ಮಲ್ಲೇ ಕಾರ್ ತೊಗೊಂಡಿರೋ ಕಸ್ಟಮರ್ ಬಿಟ್ಟು ನಾವು ಮುಂಚೆಯಿಂದ ಸರ್ವಿಸ್ ಸೆಕ್ಟರಲ್ಲಿ ಇರೋದ್ರಿಂದ ಸೊ ಟೈರ್ಸ್ ಅನ್ನೋದು ಕ್ವಾಲಿಟಿ ಟೈರ್ಸ್ ಎಲ್ಲಿ ಸಿಗುತ್ತೆ ಮತ್ತು ಬೆಸ್ಟ್ ಪ್ರೈಸಲ್ಲಿ ಎಲ್ಲಿ ಸಿಗುತ್ತೆ, ಪ್ಲಸ್ ವೀಲ್ ಅಲೈನ್ಮೆಂಟು ಬ್ಯಾಲೆನ್ಸಿಂಗು ಎಲ್ಲ ಎಲ್ಲಿ ಮಾಡ್ತಾರೆ ಅಂತಂದರೆ, ಸೊ ನನ್ನ ಫ್ರೆಂಡು ರಮೇಶ್ ಅಂತ ಈಗ ಟೈರ್ ಶೋರೂಮ್ ಓಪನ್ ಮಾಡಿದ್ದಾರೆ. ರಮೇಶ್ ಸರ್ ನಮಸ್ಕಾರ. ಸೊ ಇವ್ರ ಕಡೆಯಿಂದ ಅಂದರೆ ನನ್ನ ಕಡೆಯಿಂದ ನೀವು ಯಾವುದೇ ಟೈರು ರೀಪ್ಲೇಸ್ಮೆಂಟ್ ಮಾಡ್ಸಕ್ಕೆ ಬಂದರೆ, ಸೊ ಆ್ಯಕ್ಚುಲಿ ತುಮಕೂರಲ್ಲಿ ದೊಡ್ಡ ದೊಡ್ಡ ಶೋರೂಮ್ಗಳಿದೆ. ಸೊ ತುಂಬ ನೇಮ್ಗಳು ಕೇಳಿರ್ತೀರ, ಆ ನೇಮ್ಗಳನ್ನ ಮೆನ್ಷನ್ ಮಾಡೋದು ಬೇಡ. ಸೊ ನೀವು ಎಲ್ಲೇ ಯಾವುದೇ ಶೋರೂಮಲ್ಲಿ ಹೋಗಿ ಅಲ್ಲಿ ಶೋರೂಮಲ್ಲಿ ಟೈರ್ದು ನಿಮ್ಗೆ ಯಾವ ಟೈರು ಅಂದರೆ MRF ಮಾತ್ರ ಇದು ಆ ಥರ, ಇದು ಡೀಲರು MRF ಶೋರೂಮ್ ಮಾತ್ರ ಇದು. ಸೊ ಇಲ್ಲಿ ನಿಮಗೆ ಅಲೈನ್ಮೆಂಟು ಬ್ಯಾಲೆನ್ಸಿಂಗು ಟೈರ್ ರೀಪ್ಲೇಸ್ಮೆಂಟು ಎಲ್ಲ ಸಿಗುತ್ತೆ. ಸೊ ಒಂದೇ ಕಡೆ ಹೊಸ ಟೈರು ಸಿಗುತ್ತೆ ಮತ್ತು ಸರ್ವಿಸ್ ಕೂಡ ಆಗುತ್ತೆ. ಮತ್ತು ಚಿಕ್ಕ ಗಾಡಿಯಿಂದ ಹಿಡಿದು ಒಂದು ಮೋಟಾರ್ ವೆಹಿಕಲ್ ಅಂತ ಅಂದರೆ ತೆಳ್ಳ ಗಾಡಿಯಿಂದ ಹಿಡಿದು ದೊಡ್ಡ ಗಾಡಿವರೆಗೂ ಟೈರ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಏಕೆ ಅಂತ ಅಂದರೆ ಕುಷನಿಂಗ್ ಬರುತ್ತೆ ಮತ್ತು ಸ್ಮೂತಾಗಿ ಮೂವ್ಮೆಂಟ್ ಮಾಡೋದಕ್ಕೆ ಬೇಕಾಗುತ್ತೆ ಮತ್ತು ಒಂದು ಲೈಫ್ ಅನ್ನೋದು ಅದ್ರ ಮೇಲೆ ನಿಂತಿರುತ್ತೆ. ಸೊ ನೀವು ಚಿಕ್ಕ ಗಾಡಿಯಿಂದ ಹಿಡಿದು ದೊಡ್ಡ ಗಾಡಿ ಕಮರ್ಷಿಯಲಿಂದ ಹಿಡಿದು ಕಾರು, ಬಸ್ಸು, ಟೈರು, ಸೊ ಕಮರ್ಷಿಯಲ್ ವೆಹಿಕಲ್ಸು, ಅರ್ತ್ ಮೂವರ್ಸು ಯಾವುದೇ ಥರದ ಟೈರ್ ಬೇಕು ಅಂದರೂ ಇವ್ರ ಹತ್ರ ಬಂದರೆ ನೀವು ಎಲ್ಲೇ ಟೈರ್ನ ಚೆಕ್ ಮಾಡಿ ಆ ಪ್ರೈಸ್ಗಿಂತ ಸೇಮ್ ಪ್ರೈಸ್ ಮ್ಯಾಚ್ ಕೊಡ್ತಾರೆ. ಇಲ್ಲಾಂದರೆ ಅದಕ್ಕಿಂತ ಕಡಿಮೆ ಮಾಡಿ ಟೈರ್ನ ಕೊಡ್ತಾರೆ. ಸೇಮ್ ಇರೋದು ಸೇಮ್ ಅಂತೂ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋ ಟೈರ್ ಸಿಗುತ್ತೆ, ಯಾವುದೇ ರೀತಿ ಹಳೆ ಟೈರ್ ಸಿಗೋದಿಲ್ಲ. ಸೊ ಮತ್ತೆ ಇನ್ನೊಂದು ಏನಂತ ಅಂದರೆ ನಿಮಗೆ ಅಲೈನ್ಮೆಂಟು ಬ್ಯಾಲೆನ್ಸಿಂಗು ಫಿಟ್ಮೆಂಟ್ ಚಾರ್ಜಸ್ಸು ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿಕೊಡ್ತಾರೆ. ನಮ್ಮ ಕಡೆಯಿಂದ ಬಂದು ಏನಾದ್ರು ಹೇಳಿದ್ರೆ, ಸಪೋಸು ಟೈರ್ ಹಾಕ್ಕೊಂಡಿರ್ತೀರಾ, ಏನೋ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಗಿ ಟೈರ್ ಏನೋ ಹೊಡೆದೋಯ್ತು ಅಂದರೆ ಬನ್ನಿ ಇಮಿಡಿಯೇಟು ಚೆಕ್ ಮಾಡಿಬಿಟ್ಟು ವಾರಂಟಿಯಲ್ಲಿ ಚೇಂಜ್ ಮಾಡಿಕೊಡ್ತಾರೆ. ಸಪೋಸು ₹100 ಉಡ್ಸೋಕ್ಕೆ ಬೆಂಗಳೂರು ಹೋಗಿ ಟೈರ್ ತೊಗೊಂಬಂದು ಇಲ್ಲಿ ಫಿಟ್ಮೆಂಟ್ ಮಾಡ್ಕೊಂಡಿರ್ತೀರಾ, ಇನ್ ಕೇಸ್ ಹಾಕ್ಬೇಕಾದ್ರೆ ಡ್ಯಾಮೇಜ್ ಆಗ್ತದೆ, ಹಾಕ್ಬೇಕಾದ್ರೆ ಡ್ಯಾಮೇಜ್ ಆದರೆ ನಿಮ್ಗೆ ಯಾವುದೇ ಥರ ರೀಪ್ಲೇಸ್ಮೆಂಟ್ ಮಾಡ್ಕೊಡಲ್ಲ. ಯಾಕೆಂದರೆ ಟೈರ್ ತೊಗೊಂಡಿರ್ತೀರಾ, ರೀಪ್ಲೇಸ್ಮೆಂಟ್ ತೊಗೊಂಡಂತ ಬೇರೆ ಕಡೆ ಮಾಡಿಸ್ಬೇಕಾದ್ರೆ ಡ್ಯಾಮೇಜಸ್ ಆದರೆ ಯಾರೂ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಲ್ಲ. ಸೊ ಟೈರು ಒಂದೇ ಕಡೆ ತೊಗೊಂಡು ಟೈರ್ ರೀಪ್ಲೇಸ್ಮೆಂಟು ಒಂದೇ ಕಡೆ ಆಗಿ, ಸೊ ಇನ್ ಕೇಸ್ ಹಾಕ್ಬೇಕಾದ್ರೆ ಡ್ಯಾಮೇಜ್ ಆದರೆ ಫ್ರೀ ಆಫ್ ಕಾಸ್ಟಲ್ಲಿ ಅವರೇ ಮಾಡಿಕೊಡ್ತಾರೆ. ಮತ್ತು ಅದಕ್ಕೆ ಒಂದು ಚೆಕಪ್ ಕೂಡ ಫ್ರೀಯಾಗಿ ಮಾಡಿಕೊಡ್ತಾರೆ. 4 ಟೈರ್ ಚೇಂಜ್ ಮಾಡಿಸ್ಕೊಳ್ಳಿ, ಅಲೈನ್ಮೆಂಟು ಬ್ಯಾಲೆನ್ಸಿಂಗು ಫಿಟ್ಮೆಂಟ್ ಚಾರ್ಜಸ್ ಫ್ರೀ ಮಾಡಿಕೊಡ್ತಾರೆ. 500ರಿಂದ 1000 ಕಿಲೋಮೀಟರ್ ಗಾಡಿ ಓಡೋವಷ್ಟೊತ್ತಿಗೆ ಏನಾರ ನಿಮಗೆ ಫುಲ್ಲಿಂಗ್ ಅಂತ ಬಂದರೆ ಫ್ರೀ ಆಫ್ ಕಾಸ್ಟಲ್ಲಿ ಮತ್ತು ರೀ ಇನ್ಸ್ಪೆಕ್ಷನ್ ಚೆಕ್ ಮಾಡಿಕೊಡ್ತೀರಲ್ಲ ನಮ್ಮ ಕಡೆಯಿಂದ ಬಂದರೆ. ಸೊ ಬೇರೆ ಮಾಡ್ಕೊಡ್ತಾ ಇರೋ ಹೆಂಗೋ ಗೊತ್ತಿಲ್ಲ. ಸೊ ನಮ್ಮ ಕಡೆಯಿಂದ ಯಾರೇ ಬಂದು ನಂದಿ ಟ್ರಸ್ಟ್ ಕಾರ್ಸು ಇಲ್ಲ ನಂದೀಶ್ ಅಂತ ಯಾರೇ ಹೇಳ್ಕೊಂಡು ಬರಲಿ, ಸೊ ನಮ್ಮ ಕಡೆಯಿಂದ ಬಿಡ್ ಸರ್ವಿಸ್ ಕೊಡಿ. ಮತ್ತೆ ನಂದಿ ಟ್ರಸ್ಟ್ ಕಾರ್ಸಲ್ಲಿ ಗಾಡಿ ಸೇಲ್ ಆಗಿರೋ ಗಾಡಿಗೆ ನೀವು ಬೇರೆ ಕಡೆ ಎಲ್ಲಾದರೂ ಟೈರು ಪ್ರೈಸ್ ಚೆಕ್ ಮಾಡ್ಕೊಂಡ್ಬನ್ನಿ. ₹100 ನನ್ನ ಕಡೆಯಿಂದ ಡಿಸ್ಕೌಂಟು. ಇವ್ರು ಕೊಡಲಿಲ್ಲ ಅಂದರೆ ನಾನೇ ₹100 ಇವ್ರ ಕಡೆ ಪೇ ಮಾಡಿಬಿಟ್ಟು ₹100 ಪರ್ ಟೈರಿಗೆ ಡಿಸ್ಕೌಂಟು, ಪ್ಲಸ್ 4 ಟೈರು ರೀಪ್ಲೇಸ್ಮೆಂಟ್ ಮಾಡಿಕೊಂಡ್ರೆ ಅಲೈನ್ಮೆಂಟು ಬ್ಯಾಲೆನ್ಸಿಂಗು ಫಿಟ್ಮೆಂಟ್ ಚಾರ್ಜಸ್ಸು ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿಕೊಡ್ತಾರೆ. ಅದನ್ನು ಬಿಟ್ಟು ಬೇರೆ ಏನಾದ್ರು ಆಫರ್ ಕೊಡ್ತಾರೆ ರಮೇಶ್ ಸರ್ನೇ ಕೇಳೋಣ ಒಂದ್ಸರಿ ಹೇಳಿ ರಮೇಶ್ ಸರ್. ನಮ್ಮಲ್ಲಿ ಯಾವುದೇ ಟೈರ್ ತಗೊಂಡ್ಬಿಟ್ಟು 2 ವೀಲರ್ ತಗೊಳ್ಳಿ, ಕಾರ್ ತಗೊಳ್ಳಿ, ಫ್ರೀ ಫಿಟ್ಮೆಂಟ್ ಇದೆ. ಈಗ 2 ವೀಲರ್ ಇಷ್ಟು ದಿನ ಫ್ರೀ ಫಿಟ್ಮೆಂಟ್ ಇತ್ತು. ಈಗ ಕಾರ್ ಯಾವುದೇ ಟೈರ್ ತಗೊಂಡು 4 ಟೈರ್ ತಗೊಂಡು 4 ಟೈರ್ ಫ್ರೀ ಫಿಟ್ಮೆಂಟು, ವೀಲ್ ಅಲೈನ್ಮೆಂಟು, ಬ್ಯಾಲೆನ್ಸಿಂಗು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಸೊ ಈಗ ಟೈರ್ ಏನಾರ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಗಿ ಹೊಡೆದೋಯ್ತು, ಎಷ್ಟು ದಿನ ತೊಗೊಳ್ತೀರಾ ಕ್ಲೈಮ್ಗೆ ರೀಪ್ಲೇಸ್ಮೆಂಟ್ ಮಾಡ್ಕೊಂಡು? 7 ಡೇಸ್ ಕೊಡ್ತೀವಿ. 7 ಡೇಸ್ ಬೇಕಾ? 7 ಡೇಸ್. ಇನ್ನೂ ಬೇಗ ಮಾಡೋಕ್ಕಾಗಲ್ಲ? ಇನ್ನೂ ಬೇಗ ಆಗೋದಿಲ್ಲ, 7 ಡೇಸ್ ಬೇಕು. ಅದಕ್ಕಿಂತ ಬೇಗ ಬರುತ್ತೆ, ಅದು ನಾವು 7 ಡೇಸ್ ಟೈಮ್ ತೊಗೊಳ್ತೀವಿ. ಓಕೆ, ನಿಮ್ಮದು ಲೊಕೇಶನ್ ಇರೋದಿಲ್ಲಿ ಮದ್ಗಿರಿ ಮೈನ್ ರೋಡು, ಕೊರಟಗೆರೆ ಮದ್ಗಿರಿ ಮೈನ್ ರೋಡಲ್ಲಿ ಅಂದ್ರಸ್ನಳ್ಳಿ ಫ್ಯಾಕ್ಟ್ರಿ ಆಪೋಸಿಟ್ ಬರುತ್ತೆ ನಮ್ಮ ಶೋರೂಮ್. ಗೋಲ್ಡನ್ ಟೈರ್ಸ್ ಅಂತ ಹೇಳಿ MRF ಆಥರೈಸ್ಡ್ ಡೀಲರ್ ನಾವು. ಸೊ ಈ ಕಡೆ MRF ಡೀಲರ್ಸು, ನೀವು ಸಿಟಿಯಿಂದ ಈ ಕಡೆ ಬಂದರೆ ಟುವರ್ಡ್ಸ್ ಕೊರಟಗೆರೆ ಮದ್ಗಿರಿ ಆ ಕಡೆ ಬಂದರೆ ಯಾವುದೇ ಥರದ ಡೀಲರ್ ಇಲ್ಲ. ಸೊ ಡೈರೆಕ್ಟ್ ಡೀಲರ್ ಇರೋದು ಕಡಿಮೆ, ಯಾಕೆಂದರೆ ಎಲ್ಲ ಮಲ್ಟಿ ಬ್ರ್ಯಾಂಡ್ ಇಟ್ಕೊಂಡು ನಿಮಗೆ ಸೇಲ್ ಮಾಡ್ತಾರೆ. ಇದು ಕಂಪ್ನಿ ಆಥರೈಸ್ಡ್ ಡೀಲರ್ ಆಗಿರುತ್ತೆ. ಮತ್ತು ಕಂಪ್ನಿ ಬ್ಯಾಡ್ಜಿಂದು ಪ್ರತಿಯೊಂದು ಕಂಪ್ನಿನೇ ಇರುತ್ತೆ. ಇನ್ ಕೇಸ್ ಇವರೇನೋ ಸರಿಯಾಗಿ ಸರ್ವಿಸ್ ಕೊಡಲಿಲ್ಲ ಅಂದರೆ ಕಂಪ್ನಿ ಕಡೆ ಬೇಕಾದ್ರೂ ನೀವು ಹೋಗ್ಬೋದು. ಮತ್ತು ಇದರಲ್ಲಿ ಪ್ರತಿಯೊಂದು ಮೆನ್ಷನ್ ಇರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಎಲ್ಲ ಮೆನ್ಷನ್ ಇರುತ್ತೆ. ಯಾವುದೇ ಥರದ ಓಲ್ಡ್ ಸ್ಟಾಕ್ ಇಟ್ಕೊಂಡು ಇವ್ರು ಮಾರಂಗಿಲ್ಲ ಆ್ಯಸ್ ಪರ್ ಕಂಪ್ನಿ ಸ್ಟ್ಯಾಂಡರ್ಡ್ ಪ್ರಕಾರ. ಸೊ ಬೆಸ್ಟ್ ಡೀಲ್ ಪ್ರೈಸಲ್ಲಿ ನ್ಯೂ ಪ್ರಾಡಕ್ಟ್ ಸಿಗುತ್ತೆ. ಯಾಕೆಂದರೆ ಇದರಲ್ಲಿ ಕಂಪ್ನಿನಲ್ಲಿ ಏನಾಗುತ್ತೆ ಟೈರಲ್ಲಿ ಅಂತ ಅಂದರೆ ಹಳೆ ಸ್ಟಾಕ್ ಎಲ್ಲ ಇರುತ್ತೆ. ಗೊತ್ತಿರೋರಿಗೆ ಗೊತ್ತಾಗುತ್ತೆ, ಗೊತ್ತಿಲ್ಲದವ್ರಿಗೆ ಏನೂ ಗೊತ್ತಾಗಲ್ಲ. ಸೊ ಗೊತ್ತಿಲ್ಲದವ್ರಿಗೆ ಟೋಪಿ ಹಾಕೊಳ್ಳೋದು ಭಾಳ ಇರುತ್ತೆ. ಸೊ ನಮ್ಮ ರಮೇಶ್ ಈ ಥರದ್ದೆಲ್ಲ ಮಾಡೋದಿಲ್ಲ, ಯಾಕೆಂದರೆ ನ್ಯೂ ಶೋರೂಮ್ ಓಪನ್ ಆಗಿರೋದ್ರಿಂದ ಬೆಡ್ ಸರ್ವಿಸೇ ಕೊಡ್ತಾರೆ ಅಂತ ಹೇಳ್ತಾ. ಸೊ ಬನ್ನಿ, ಟೈರ್ಗಳು ಬೇಕಾದ್ರೆ ಚೇಂಜ್ ಮಾಡಿಸ್ಕೊಳ್ಳಿ. ನನ್ನ ಕಡೆಯಿಂದ ಏನಾಗುತ್ತೆ ಬೆಸ್ಟ್ ಮಾಡಿಕೊಡ್ತೀನಿ. ಸೊ ಒಂದು ವೆಹಿಕಲ್ಗೆ ವೀಲ್ ಅಲೈನ್ಮೆಂಟು ಬ್ಯಾಲೆನ್ಸಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ವೆಹಿಕಲ್ ಓಡೋದು ವೀಲ್ ಮೇಲೆ ಆಗುತ್ತೆ. ಸೊ ನೀವೇನಾರ ಟೈರ್ಸ್ ಯಾವುದು ತಂತಿ ಬಿಡೋ ಥರ ಬಿಟ್ಕೊಂಡು ಗಾಡಿ ಓಡಿಸ್ತಾ ಇದ್ದೀನಿ, ಕೇಸ್ ಎಲ್ಲನೂ ಬರಸ್ಟ್ ಆಯಿತು ಅಂದರೆ ನಿಮ್ಮ ಮನೆ ಫ್ಯಾಮಿಲಿ ಕಂಪ್ಲೀಟು ಫ್ಯಾಮಿಲಿ ಅದರೊಳಗಡೆ ಕೂತ್ಕೊಂಡಿರುತ್ತೆ. ಬಿಕಾಸ್ ಆಫ್ ಒಂದು ಟೈರ್ ಡ್ಯಾಮೇಜಿಂದ ಫ್ಯಾಮಿಲಿನ ಲಾಸ್ ಮಾಡ್ಕೊಬೇಡಿ. ಸೊ ಚೆನ್ನಾಗಿರೋ ಟೈರ್ ಹಾಕ್ಕೊಳ್ಳಿ. ನಮ್ಮ ಹತ್ರ ಬರಲಿಲ್ಲ ಅಂತಂದು ಎಲ್ಲನಾದ್ರೂ ಮಾಡಿಸ್ಕೊಳ್ಳಿ, ಬಟ್ ಟೈರಲ್ಲಿ ಮಾತ್ರ ಹುಡುಗಾಟ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ರಮೇಶ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.